ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧ ಆದೇಶಕ್ಕೆ ತಡೆ ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಈ ರೀತಿಯಾದಂತಹ ಮಹತ್ವದ ಆದೇಶ ಹೊರಬಿದ್ದಿದೆ. ಸಂವಿಧಾನ ಕೊಟ್ಟಿರುವಂತಹ ಮೂಲಭೂತ ಹಕ್ಕಿಗೆ ಧಕ್ಕೆ ತಂದಿದ್ದೀರಾ? ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಪಥಸಂಚಲನ ನಿರ್ಬಂಧಕ್ಕೆ ಮುಂದಾಗಿದ್ದಂತ ಸರ್ಕಾರಕ್ಕೆ ಇದೀಗ ಭಾರಿ ಹಿನ್ನಡೆಯಾಗಿದೆ. ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಇಲ್ಲ ಅನ್ನುವಂತ ಆದೇಶವನ್ನ ಹೊರಡಿಸಿದಂತ ರಾಜ್ಯ ಸರ್ಕಾರಕ್ಕೆ ಇದು ಭಾರಿ ಮುಖಭಂಗ. ಸಂವಿಧಾನ ಕೊಟ್ಟಿರುವಂತಹ ಮೂಲಭೂತ ಹಕ್ಕನ್ನ ಸರ್ಕಾರದ ಒಂದು ಆದೇಶದ ಮೂಲಕ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ನೀಡಿ ತಡೆಯಾಜ್ಞೆ ನೀಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು. ಅದರಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣವನ್ನ ಹಾಕುವುದಕ್ಕೆ ಆದೇಶವನ್ನ ನೀಡಿದ್ರು. ಸರ್ಕಾರದ ಈ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಈ ಒಂದು ನಿರ್ಧಾರದಿಂದ ದೊಡ್ಡ ಮಟ್ಟದಂತ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಇದೀಗ ಈ ಅರ್ಜಿ ವಿಚಾರಣೆಯನ್ನ ನಡೆಸಿದಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತ ಪೀಠವು ಸರ್ಕಾರದ ಈ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ದೂರವಾಣಿ ಸಂಪರ್ಕದಲ್ಲಿ. ವಿಠಲ್, ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧ ಆದೇಶಕ್ಕೆ ತಡೆಯನ್ನ ನೀಡಲಾಗಿದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಒಂದು ರೀತಿ ನಿಜಕ್ಕೂ ಭಾರಿ ಮುಖಭಂಗವಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿ ಸದ್ಯಕ್ಕೆ ಏನೆಲ್ಲ ಆಯ್ತು ವಿಚಾರಣೆಯಲ್ಲಿ? ಖಂಡಿತವಾಗಿಯೂ ದಿವ್ಯಾ, ಸರ್ಕಾರಿ ಸ್ಥಳಗಳಲ್ಲಿ ಏನು ಯಾವುದೇ ಚಟುವಟಿಕೆಗಳನ್ನ ನಡೆಸಬೇಕಾದರೆ ಸಂಘ ಸಂಸ್ಥೆಗಳು ಅನುಮತಿಯನ್ನ ಪಡೆಯಬೇಕು ಎಂಬ ಏನು ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತ್ತು. ಆ ಆದೇಶವನ್ನ ಪ್ರಶ್ನಿಸಿ ಎರಡು ಸಂಸ್ಥೆಗಳು ಮತ್ತು ಇಬ್ಬರು ವೈಯಕ್ತಿಕವಾಗಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಇವತ್ತು ಆ ವಿಚಾರಣೆಯನ್ನ ನಡೆಸಿರ್ತಕ್ಕಂಥ ಧಾರವಾಡ ಹೈಕೋರ್ಟ್ ಪೀಠ ಇದೀಗ ಆ ಒಂದು ತಡೆಯನ್ನ, ಸರ್ಕಾರದ ಆದೇಶಕ್ಕೆ ತಡೆಯನ್ನ ನೀಡಿರುವಂತದ್ದು. ಸರ್ಕಾರಿ ಶಾಲಾ ಮತ್ತು ಇತರ ಸಂಸ್ಥೆಗಳ ಆವರಣದಲ್ಲಿ ಇತರೆ ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಆರ್ಎಸ್ಎಸ್ ಚಟುವಟಿಕೆಗಳು ಸರ್ಕಾರದ ಅನುಮತಿಯನ್ನ ನೀಡಬಾರದು ಎಂಬುದು ಕೂಡ ಸಾಕಷ್ಟು ಇತ್ತೀಗ ರಾಜ್ಯ ಸರ್ಕಾರದ ವಲಯದಲ್ಲಿ ಚರ್ಚೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಪುನಶ್ಚೇತನ ಸಂಸ್ಥೆ ಮತ್ತು ಸೇರಿದಂತೆ ವಿವಿಧ ಎರಡು ಸಂಘಗಳು ಮತ್ತು ಇಬ್ಬರು ವೈಯಕ್ತಿಕವಾಗಿ ಧಾರವಾಡ ಹೈಕೋರ್ಟ್ ಮೆಟ್ಟಿಲನ್ನ ಏರಿದಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಆದೇಶವನ್ನ ಧಾರವಾಡ ಹೈಕೋರ್ಟ್ ಪೀಠ ಮಾಡಿರುವಂತದ್ದು. ಇದೊಂದು ರಾಜ್ಯ ಸರ್ಕಾರಕ್ಕೆ ಇದೀಗ ಭಾರಿ ಹಿನ್ನಡೆ ಆಗಿರುವಂತದ್ದು ದಿವ್ಯಾ. ಓಕೆ, ಈಗಾಗಲೇ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿರುವಂತಹ ಪತ್ರ ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಅದಾದ ನಂತರದಲ್ಲಿ ಸರ್ಕಾರ ಈ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಈಗ ಬಂದಿರತಕ್ಕಂಥ ಆದೇಶದಿಂದಾಗಿ ಸರ್ಕಾರ ಮುಂದೆ ಏನ್ ಮಾಡುತ್ತೆ ಅಂತ ಹೇಳಿ ಈಗಾಗಲೇ ಏನು ಈ ಒಂದು ಹೈಕೋರ್ಟ್ ಆದೇಶಕ್ಕೆ ಸರ್ಕಾರಕ್ಕೆ ಏನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ನೀಡಿರುವಂತದ್ದು. ಅವಕಾಶವನ್ನ ನೀಡಿದ ಇದಕ್ಕೆ ಹೀಗಾಗಿ ಈ ಒಂದು ತಡೆಯನ್ನ ಪ್ರಶ್ನಿಸಿ ಸರ್ಕಾರ ಕೂಡ ಅರ್ಜಿಯನ್ನ ಹಾಕಬಹುದು. ಹಾಕಿದಂತ ಸಂದರ್ಭದಲ್ಲಿ ಕೂಡ ಅದನ್ನು ಮತ್ತೆ ಅರ್ಜಿ ವಿಚಾರಣೆ ನಡೆಸುವಂತ ಹೈಕೋರ್ಟ್ ಪೀಠ ಮುಂದಿನ ಆದೇಶವನ್ನ ಯಾವ ರೀತಿಯಾಗಿ ನೋಡುತ್ತೆ ಅನ್ನುವಂಥದ್ದನ್ನು ಈಗ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಕೂಡ ಇನ್ನೇನು ಎರಡು ಸಂಸ್ಥೆಗಳು ಮತ್ತು ಇಬ್ಬರು ವೈಯಕ್ತಿಕವಾಗಿ ಏನು ಅರ್ಜಿಯನ್ನ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹಾಕಿದ್ರು. ಹೈಕೋರ್ಟ್ಗೆ ಹಾಕಿದಂತ ಸಂದರ್ಭದಲ್ಲಿ ಕೂಡ ಇವತ್ತು ಅವರ ಪರವಾಗಿ ಏನು ಹೈಕೋರ್ಟ್ ಏನು ಸರ್ಕಾರದ ಆದೇಶಕ್ಕೆ ತಡೆ ನೀಡಿದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೂಡ ಒಂದು ಅವಕಾಶವಿರುತ್ತೆ. ಯಾಕಂತಂದ್ರೆ ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಯಾವಾಗ ಅರ್ಜಿಯನ್ನು ಹಾಕುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.